ಸಿನಿಮಾ ಮಾಡುವಂತಹ ಕತೆ ಇದೇ ನನ್ನ ಡೆಬ್ಯೂ ಸಿನಿಮಾ ಆಗುತ್ತೆ ಅಂತ ನಿಮಗೆ ಯಾವ್ಯಾವ ಥರ ಪ್ರೀತಿ ಇದೆ, ನಮ್ಮ ಜೀವನದಲ್ಲಿ ಏನು ನಡೆದಿದೆ, ನಾನು ಯಾವ್ಯಾವ ರೀತಿ ಓದಿದ್ದೀನಿ ಕತೆಗಳನ್ನ, ಈ ಪಾತ್ರಗಳ ಹಿನ್ನೆಲೆನ ಕೆದಕ್ತಾ ಹೋದರೆ ಏನೇನೆಲ್ಲ ತೋರಿಸ್ಬೋದು, ಈ ಪಾತ್ರಗಳ ಆಸೆ ಆಕಾಂಕ್ಷೆಗಳನ್ನ ಕೆದಕ್ತಾ ಹೋದರೆ ಏನೇನೆಲ್ಲ ಭಾವನೆಗಳನ್ನೆಲ್ಲ ತೋರಿಸ್ತಾ ಹೋಗ್ಬೋದು ಅಂತ ನೋಡ್ತಾ ಬಂದಾಗ ಇದರಲ್ಲಿ ಚಂದನ ಅವ್ರು ಮಾಡಿರೋದೊಂದು ಕ್ಯಾರೆಕ್ಟರ್ ಇದೆ. ಅದು ನಾನು ನಿಜ ಜೀವನ ಒಂದು ಜರ್ನಲಿಸ್ಟ್ ಯಾರೋ ಒಬ್ರು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದ ಘಟನೆನ ಇದನ್ನ ಅಳವಡಿಸಿದ್ದೀನಿ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ರೀತಿ ಆಗಿದ್ದು. ನಾನು ಬರಬೇಕು ಅಂತ ಬಂದವನಲ್ಲ, ನಮ್ಮ ಚಿಕ್ಕ ವಯಸ್ಸಿಂದ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ. ಅವರು ಶಶಾಂಕ್ ಸರ್ರು, ತರುಣ್ ಸುಧೀರ್, ನಂದಕಿಶೋರ್ ಸರ್ರು, ಹಂಸಲೇಖ ಸರ್ ಮನೆ ಮುಂದೆನೆ ಓಡಾಡ್ಕೊಂಡು ಎಲ್ಲ. ಅದು ಯಶ್ ಸರ್ ಬರ್ತಿದ್ರು, ಅಮೂಲ್ಯ ಮೇಡಮ್, ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಎಲ್ಲ ರಿಹರ್ಸಲ್ಸ್ ಮಾಡಿದ್ದೀನಿ ನಾನು ಅವಾಗ. ಕನ್ನಡಿ ಮುಂದೆ ನನ್ನ ನೋಡ್ಕೊಂಡಾಗ ಏನು ಪಾತ್ರ ಸಿಗ್ಬೋದು ಹಬ್ಬ ಅಂದರೆ ಕಾಲೇಜ್ ಹುಡುಗ ಅಲ್ಲಿ ಇಲ್ಲಿ ಆ ಥರದ್ದು ಸಿಗ್ಬೋದು. ಅಣ್ಣವ್ರದ್ದು ಆಕಸ್ಮಿಕ ಸಿನಿಮಾ, ಅದು ನಾಗಬಣ್ಣ ಸರ್ದು ಸ್ಕ್ರೀನ್ ಪ್ಲೇ ವರ್ಷನ್, ಹೇಗೆ ಶಾರ್ಟ್ ತೆಗೆದಿದ್ದಾರೋ. ಇಲ್ಲಿ ಯಾರೂ ದೊಡ್ಡವರಲ್ಲ, ಆಗ್ಬೇಕಾಗಿರೋದು ಒಂದೇ, ಒಂದು ನಾವು ಕನ್ವಿನ್ಸ್ ಆಗಬೇಕು, ಇಲ್ಲ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಇನ್ನೇನು ಲಾಕ್ಡೌನ್ ಆಗ್ತಿದೆ, ಲಾಕ್ಡೌನ್ ಆಗಿದೆ, ಏನೋ ಮಾಡಬೇಕು, ಮನೇಲಿ ಒಬ್ಬನೇ ಕೂತಿದ್ದೀನಿ, ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಅಟ್ಲೀಸ್ಟ್ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಓಕೆ, ಲವ್ ಸೀಸನ್ಸ್ ಮಾತುಕತೆ ಮುಂದುವರಿತಾ ಇದೆ. ಮುಖ್ಯವಾಗಿ ಕ್ಯಾಪ್ಟನ್ ಆಫ್ ದಿ ಶಿಪ್ ಋತ್ವಿಕ್ ಅವರು, ಸಿನಿಮಾದ ನಿರ್ದೇಶಕರು, ನಮ್ಮ ಜೊತೆ ಇದ್ದಾರೆ. ಋತ್ವಿಕ್ ಅವರೇ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಲವ್ ಸೀಸನ್ಸ್, ಸೊ ಇಷ್ಟೊತ್ತು ಎಲ್ಲರೂ ಮಾತಾಡ್ತಾ ಇದ್ರು, ಮುಕುಂದ್ ಮಾತಾಡಿದ್ರು, ಚಂದನ ಅವ್ರು ಮಾತಾಡಿದ್ರು, ಎಲ್ಲರೂ ಸಿನಿಮಾ ಬಗ್ಗೆ ತುಂಬ ಒಳ್ಳೆ ಪಾಸಿಟಿವ್ ವಿಚಾರಗಳನ್ನ ಹೇಳ್ಕೊಂಡ್ರು. ಲವ್ ಸೀಸನ್ಸ್ ಕತೆ ಯಾವ ಮೂಮೆಂಟಲ್ಲಿ ಎಸ್ ಇದು ಒಂದು ಸಿನಿಮಾ ಮಾಡುವಂತಹ ಕತೆ ಇದೇ ನನ್ನ ಡೆಬ್ಯೂ ಸಿನಿಮಾ ಆಗುತ್ತೆ ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಈ ಕತೆ ಹೇಗೆ ಒಳಿತು? ಅಂದರೆ ಇದು ಸರ್ ಕಂಟೆಂಟು, ಇದು ನನ್ನ ಮೊದಲನೇ ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ನಾವು ಜೀವನದಲ್ಲಿ ನಾವೇನೋ ಪ್ಲ್ಯಾನ್ ಮಾಡ್ಕೊತೀವಿ, ಬಟ್ ವಿಧಿನೇ ಒಂದು ಪ್ಲ್ಯಾನ್ ಮಾಡಿರುತ್ತಲ್ಲ. ಸೊ ಹಾಗೆ ನಾನು ಮೊದಲನೇ ಸಿನಿಮಾ ಬೇರೆ ಏನೋ ಒಂಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಮುಕುಂದ್ ಅವ್ರದ್ದು ನಮ್ದು ಒಂದು ಪರಿಚಯ ಇತ್ತಲ್ಲ, ಒಂದು ಕಿರುಚಿತ್ರ ಮಾಡಿದ್ವಿ. ಓಕೆ, ಈಗ ಒಂದು ನೆಕ್ಸ್ಟ್ ಲೆವೆಲ್ ಶಾರ್ಟ್ ಫಿಲಮ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಿ ನಾವು ಲವ್ ಸೀಸನ್ಸ್ನ ಒಂದು ಕತೆ ಹೊಳೆದಿತ್ತು ನನಗೆ ಹೇಳೆ. ಓಕೆ, ಪ್ರೀತಿ ಯಾವ್ಯಾವ ಥರ ಪ್ರೀತಿ ಇದೆ, ನಮ್ಮ ಜೀವನದಲ್ಲಿ ಏನು ನಡೆದಿದೆ, ನಾನು ಯಾವ್ಯಾವ ರೀತಿ ಓದಿದ್ದೀನಿ ಕತೆಗಳನ್ನ, ನನ್ನ ಸುತ್ತ ಏನೇನು ನಡೆದಿದೆ ಘಟನೆಗಳು, ಇದನ್ನೆಲ್ಲ ಆಲಿಸಿ ಎಲ್ಲ ನೋಡಿದಾಗ ನನಗೆ ಒಂದು ಎಳೆ ಹೊಳಿತು. ಓಕೆ, ಅಂದರೆ 3 ಜನ ಹುಡುಗಿರನ್ನ ಹಿಡ್ಕೊಂಡು 3 ಥರದ ಒಂದು ಪ್ರೀತಿಯನ್ನು, ಕಾಲಘಟ್ಟದ ಪ್ರೀತಿಗಳನ್ನ ತೋರಿಸೋ ಅಂಥದ್ದು ಅಂತ. ಸೊ ಇದನ್ನು ನಾವು ಒಂದು ಕಿರುಚಿತ್ರ ಮಾಡೋಣ ಅಂತ ಮೊದಲು ನಾವು ಇದೇ ಕತೆ ನಮ್ಮ ಸಿನಿಮಾದ ಸೆಕೆಂಡ್ ಹಾಫು, ಎರಡನೇ ಅರ್ಧ ಏನಿದೆ ಅದನ್ನು ನಾವು ಶಾರ್ಟ್ ಫಿಲಿಮ್ ಮಾಡೋಣ ಅಂತ ಇವ್ರಿಗೆ ಹೇಳಿ ಕೇಳಿ ಸರಿ ಮಾಡೋಣ ಅನಿಸಿ. ಬಟ್ ಇನ್ನೊಂದು 4 ಜನರ ಜೊತೆ ಚರ್ಚೆ ಮಾಡಿದಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿದ್ರೆ ನೀವು ದೊಡ್ಡ ಸಿನಿಮಾ ಮಾಡ್ಬೋದಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸಾಗ ನನಗನ್ಸಿದ್ದು ಸುಮ್ಮನೆ ಏನೋ ಸೇರಿಸಿದ್ದೀವಿ ಅನ್ನೋ ಥರ ಆಗಬಾರ್ದಲ್ಲ, ದೊಡ್ಡ ಸಿನಿಮಾ ಮಾಡಿದ್ದೀವಿ ಅಂತ. ಆಗ ಅದಕ್ಕೊಂದು ಸ್ವಲ್ಪ ಸಮಯ ತಗೊಂಡು ಯೋಚನೆ ಮಾಡಿ, ಓಕೆ ಈ ಪಾತ್ರಗಳ ಹಿನ್ನೆಲೆನ ಕೆದಕ್ತಾ ಹೋದರೆ ಏನೇನೆಲ್ಲ ತೋರಿಸ್ಬೋದು, ಈ ಪಾತ್ರಗಳ ಆಸೆ ಆಕಾಂಕ್ಷೆಗಳನ್ನ ಕೆದಕ್ತಾ ಹೋದರೆ ಏನೇನೆಲ್ಲ ಭಾವನೆಗಳನ್ನೆಲ್ಲ ತೋರಿಸ್ತಾ ಹೋಗ್ಬೋದು ಅಂತ ನೋಡ್ತಾ ಬಂದಾಗ ಅದಕ್ಕೆ ಒಂದು ಕಥೆನ ಕಟ್ಟಿ ಹೇಳಿದಾಗ ಅವರು ತುಂಬ ಇಷ್ಟಪಟ್ಟರು. ಅಂದರೆ ಇದರಲ್ಲಿ ಸುಮಾರು ಎಲಿಮೆಂಟ್ಸ್ ಇದೆ. ಈಗ ನನ್ನ ಜೀವನದಲ್ಲಿ ನಡೆದಂಥ ಒಂದಷ್ಟು ವಿಚಾರಗಳನ್ನ ಇದರಲ್ಲಿ ಅಳವಡಿಸಿದ್ದೀನಿ. ಅದಾದಮೇಲೆ ಒಂದಷ್ಟು ಇಂಟರ್ವ್ಯೂ ನೋಡಿದೆ. ಇದರಲ್ಲಿ ಚಂದನ ಅವ್ರು ಮಾಡಿರೋದೊಂದು ಕ್ಯಾರೆಕ್ಟರ್ ಇದೆ, ಅದು ನಿಮಗೆ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಅದು ಏನಕ್ಕಂದರೆ ಔಟ್ ಆಫ್ ದಿ ಬಾಕ್ಸ್ ಕ್ಯಾರೆಕ್ಟ್ರು, ಯಾರು ಅಂದ್ಕೊಂಡಿರಲ್ಲ ಲವ್ ಸೀಸನ್ಸಲ್ಲಿ ಈ ಥರದ್ದು ಒಂದು ಪಾತ್ರನ ನಾವು ನೋಡ್ತೀವಿ ಅಂತ. ಸೊ ಆ ಥರದ್ದು ಪಾತ್ರ, ಅದು ನಾನು ನಿಜ ಜೀವನ ಒಂದು ಜರ್ನಲಿಸ್ಟ್ ಯಾರೋ ಒಬ್ರು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದ ಘಟನೆನ ಇದನ್ನು ಅಳವಡಿಸಿದ್ದೀನಿ ಇದರಲ್ಲಿ. ಹೌದು, ಈ ಥರದೊಂದಷ್ಟು ಸುಮಾರು ಎಲಿಮೆಂಟ್ಸ್ಗಳ ಮೂಡಿ ಬಂದಿದೆ ಸರ್ ಲವ್ ಸೀಸನ್ಸ್ ಸಿನಿಮಾ. ನಿಮ್ಗೊಂದು 10 ವರ್ಷದ ಅನುಭವ ಇದೆ ಅಂತ ಏನೋ ಕೇಳ್ಪಟ್ಟೆ. 2015-16 ಆ ಟೈಮಲ್ಲಿ ನೀವು ಈ ಕಿರುಚಿತ್ರ ಅಥವಾ ಸಿನಿಮಾ ಇದ್ರ ಒಳಗಡೆ ಬಂದಿದ್ದು ಅಲ್ವಾ? 10 ವರ್ಷಗಳ ಅನುಭವದಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ಈಗ ಸಾಧ್ಯ ಆಗಿದೆ. ಯಾಕೆ ಸಿನಿಮಾನೇ ಆಯ್ಕೆ ಮಾಡಿಕೊಂಡ್ರೆ? ಅಂದರೆ ಈ ಜರ್ನಿ, ಈ ಬಣ್ಣದ ಜಗತ್ತು ಅನ್ನೋದು ಯಾಕೆ ನಿಮ್ಮನ್ನು ಅಷ್ಟರ ಮಟ್ಟಿಗೆ ಸೆಳೆದಿದ್ದು? ಸರ್, ಇದು ಬಣ್ಣದ ಜಗತ್ತು ಏನಂತಾರೆ, ಒಂಥರ ಅನ್ಎಕ್ಸ್ಪೆಕ್ಟೆಡ್. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ರೀತಿ ಆಗಿದ್ದು. ನಾನು ಬರಬೇಕು ಅಂತ ಬಂದವನಲ್ಲ, ನಾನು ಮೆಡಿಕಲ್ ಮಾಡ್ತಿದ್ದಿದ್ದು, ಲ್ಯಾಬ್ ಟೆಕ್ನಿಷಿಯನ್ನು. ಅದು ಓದಬೇಕಾದ್ರೆ ಸುಮ್ಮನೆ ಒಂದು ಹಾಬಿಗೆ ಇರಲಿ ಅಂತೇಳಿ
ಡ್ಯಾನ್ಸ್ ಕ್ಲಾಸು ಮುರಳಿ ಮಾಸ್ಟರ್ ಗೊತ್ತಿರ್ಬೋದು, ಅವರು ಸಂಯೋಜಕರು, ನೃತ್ಯ ಸಂಯೋಜಕರ. ನನ್ನ ಮನೆ ಪಕ್ಕದಲ್ಲೇ ಅವ್ರ ಕ್ಲಾಸ್. ಹೌದಾ, ನಮ್ಮನೇನೂ ಅಲ್ಲೇನೆ ಇರೋದು. ಸೊ ತುಂಬ ಚಿಕ್ಕ ವಯಸ್ಸಿಂದ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ. ಅವರು ಶಶಾಂಕ್ ಸರ್ರು, ತರುಣ್ ಸುಧೀರ್, ನಂದಕಿಶೋರ್ ಸರ್ರು, ಇವರೆಲ್ಲಾನು ಹೌದು ಅಲ್ಲೇ. ಹಂಸಲೇಖ ಸರ್ ಮನೆ ಮುಂದೆನೆ ಓಡಾಡ್ಕೊಂಡು ಎಲ್ಲ. ಸೊ ಅದೊಂದು ನಂಟು ಇತ್ತೇನೋ ಅನ್ಸುತ್ತೆ. ಅದು ಹಾಬಿಗೋಸ್ಕರ ಅಂತ ಡ್ಯಾನ್ಸ್ ಕ್ಲಾಸ್ ಸೇರಿದ್ದು ಯಶ್ ಸರ್ ಬರ್ತಿದ್ರು, ಅಮೂಲ್ಯ ಮೇಡಮ್, ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಎಲ್ಲ ರಿಹರ್ಸಲ್ಸ್ ಮಾಡಿದ್ದೀನಿ ನಾನು ಅವಾಗ 2013ರಲ್ಲಿ. ಸೊ ಈ ಥರದ್ದೊಂದು ನಂಟು ಅಲ್ಲಿ ಬಂದಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಆಕರ್ಷಿತನಾಗಿ ಸಿನಿಮಾ ಇಂಡಸ್ಟ್ರಿಗೆ. ಅದೊಂದು ಕತೆ ಇದೆ, ಅದು ಈಗ ಹೇಳೋಕ್ಕಾಗಲ್ಲ. ಸೊ ಅದು ಹೇಗಾಯಿತು ಅಂತ ಡೆಸ್ಟಿನಿ ಪ್ಲ್ಯಾಂಡ್ ಅಂತ ಹೇಳ್ಬೋದು ಸರ್. ಅದಾದಮೇಲೆ 2016ರಿಂದ ಕಂಪ್ಲೀಟಾಗಿ ನಾನು ಎಜುಕೇಷನ್ ಡ್ರಾಪ್ ಮಾಡಿ ಸಿನಿಮಾ ಕಡೆ ಮೊದಲನೇ ಸಿನಿಮಾ ಬರಲಿಲ್ಲ. ರಂಗಭೂಮಿ, ಮೈಸೂರು ರಾಮಾನಂದ್ ಸರ್, ಬಿರಾದರ್ ಸರ್ ಒಟ್ಟಿಗೆ, ಅವರೊಟ್ಟಿಗೆ ಒಂದು 3 ವರ್ಷ ರಂಗಭೂಮಿ ಮಾಡ್ಕೊಂಡು ಗೆಜ್ಜೆ ಹೆಜ್ಜೆ ರಂಗತಂಡ. ಅದಾದಮೇಲೆ ನಟನಾಗಿದ್ದೆ. ಆವಾಗ ನನ್ನಲ್ಲಿ ಒಂದು ಬರವಣಿಗೆ ನಿರ್ದೇಶನ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಒಂದು ಅನಿಸಿ ಆವಾಗ ಪುಸ್ತಕಗಳೆಲ್ಲ ಓದೋಕ್ಕೆ ಶುರು ಮಾಡಿ. ಲೇಟರ್ ಆನ್, ಯಾಕಂದರೆ ಅಲ್ಲಿ ಸುಮಾರು ಅಲ್ದಾಟ ಆಗಿತ್ತು ಆಡಿಷನ್ಸು ಆ್ಯಸ್ ಎ ಆ್ಯಕ್ಟರ್ ಆಗಿ. ಬಟ್ ಯಾರೋ ಒಬ್ರು ಈಗ ಆಲದ ಮರದ ಕೆಳಗಡೆ ಜ್ಞಾನೋದಯ ಅಂತಾರಲ್ಲ, ಆ ಥರ ನಮಗೊಬ್ರು ಸಿಕ್ಬಿಟ್ಟು ಅವ್ರು ಹೇಳಿದ್ರು, ನಿಮಗೆಲ್ಲ ಚಿಕ್ಕ ವಯಸ್ಸಪ್ಪ, ಇನ್ನೂ ಮೀಸೆ ಚಿಗ್ರಿಲ್ಲ, ಏನು ಒಳ್ಳೆ ಪಾತ್ರಗಳು ಸಿಗೋದಿಲ್ಲ, ಟೆಕ್ನಿಕಲ್ ವರ್ಕ್ ಕಲ್ತ್ಕೊಳ್ಳಿ, ಎಡಿಟಿಂಗು, ಮ್ಯೂಸಿಕ್ಕು, ಇದನ್ನು ಕಲಿತ್ರೆ ನಿಮಗೆ ನಿಮ್ಮ ಟ್ಯಾಲೆಂಟ್ ಇರೋವರೆಗೂ ನಿಮಗೆ ನೀವು ಲೈಫ್ ಸರ್ವೈವ್ ಆಗ್ಬೋದು ಅಂದಾಗ ಅದು ನಮಗೊಂಥರ ಹೌದಲ್ಲ ಅನ್ನಿಸ್ಬಿಡ್ತು. ಕನ್ನಡಿ ಮುಂದೆ ನನ್ನ ನೋಡ್ಕೊಂಡಾಗ ಏನು ಪಾತ್ರ ಸಿಗ್ಬೋದು ಹಬ್ಬ ಅಂದರೆ ಕಾಲೇಜ್ ಹುಡುಗ ಅಲ್ಲಿ ಇಲ್ಲಿ ಆ ಥರದ್ದು ಸಿಗ್ಬೋದು. ಕರೆಕ್ಟ್ ಇವ್ರು ಹೇಳಿದ್ದು ಅಂತೇಳಿ ಆವಾಗ ಒಂದು ಸ್ವಲ್ಪ ಜಾಸ್ತಿ ಪುಸ್ತಕಗಳು, ನಾನು ಮೊದಲನೇ ಓದಿದ್ದು ಪುಸ್ತಕ ಅಂದರೆ ನನ್ನ ತಮ್ಮ ಶಂಕರ್ ನಾಗ್ ಅವ್ರದ್ದು, ಆನಂದ್ ನಾಗ್ ಸರ್ ಬರ್ದಿರೋದು, ಅವ್ರ ಜೀವನ ಆಧಾರಿತ. ಆ ಪುಸ್ತಕ ತುಂಬ ಇನ್ಸ್ಪೈರ್ ಮಾಡ್ತು ನನಗೆ ಅದು. ಮತ್ತು ಅಣ್ಣವ್ರದ್ದು ಆಕಸ್ಮಿಕ ಸಿನಿಮಾ, ಅದು ನಾಗಬಣ್ಣ ಸರ್ದು ಸ್ಕ್ರೀನ್ ಪ್ಲೇ ವರ್ಷನ್, ಹೇಗೆ ಶಾರ್ಟ್ ತೆಗೆದಿದ್ರು, ಹೇಗೆ ಇದು ಮಾಡಿದ್ರು ಅಂತ. ಸೊ ಅಲ್ಲಿಂದ ಶುರು ಮಾಡಿದೆ. ಅಲ್ಲಿಂದ ಪುಸ್ತಕಗಳು ಓದ್ತಾ ಬರವಣಿಗೆಗಳು ಸಣ್ಣ ಪುಟ್ಟ ಇತ್ತು, ಬಟ್ ಮೇಜರಾಗಿ ತೊಗೊಂಡು ಶಾರ್ಟ್ ಫಿಲಿಮ್ಸ್ ಮಾಡಿ, ಆಮೇಲೆ 2019ರಿಂದ ಸಿನಿಮಾ ಇಂಡಸ್ಟ್ರಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕಾಲಿಟ್ಟು ಸಂಪೂರ್ಣವಾಗಿ ಒಂದು 5-6 ಸಿನಿಮಾಗಳಲ್ಲಿ ಕೆಲಸ ಮಾಡಿ, ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅವ್ರದ್ದು ವೀರಭೂಮಿ ಅಂತ ಒಂದು ಇದಾಗಿದೆ ಮ್ಯೂಸಿಯಮ್, ಅಲ್ಲಿ ಈಗ ಹೋದರೆ ನಿಮಗೆ ಸಿನಿಮಾ ನೋಡ್ಬೋದು. ಆ ಸಿನಿಮಾ ಮಾಡಿದ್ದು ಅದರಲ್ಲಿ. ಮತ್ತು ಡಾಲಿ ಧನಂಜಯ ಗುರುದೇವ್ ಹೊಯ್ಸಳ, ಉಪ್ಪಿ ಸರ್ದು ಬುದ್ಧಿವಂತಟ್ಟು. ಸೊ ಈ ಥರದ್ದು ಒಂದಷ್ಟು ಕೆಲಸಗಳನ್ನ ಮಾಡಿ ಈಗ 2024ರಿಂದ 2.5 ವರ್ಷದ ಜರ್ನಿ ಲವ್ ಸೀಸನ್ಸ್. ಸೊ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡವರು ಆಮೇಲೆ ಡೈರೆಕ್ಟರ್ ಆಗಿದ್ದೀರಿ. ಸೊ ಈಗ ಇನ್ನೊಬ್ಬ ಆ್ಯಕ್ಟರ್ಗೆ ನೀವು ಡೈರೆಕ್ಟ್ ಮಾಡಿದ್ದೀರಿ. ಸೊ ಮುಕುಂದ್ಗೆ ಫಸ್ಟ್ ಸಿನಿಮಾ, ನಿಮಗೆ ಹೇಗೆ ಡೆಬ್ಯೂನೋ ಅವ್ರದ್ದು ಕೂಡ ಡೆಬ್ಯೂ. ಸೊ ಮುಕುಂದ್ ಆ್ಯಸ್ ಎನ್ ಆ್ಯಕ್ಟರ್ ನಿಮ್ಗೆ ಏನು ಅನಿಸುತ್ತೆ? ನೀವು ಡೈರೆಕ್ಟರ್ ಡೆಬ್ಯೂ ಆಗಿದ್ರು ಕೂಡ ನೀವು ಒಬ್ಬ ಡೈರೆಕ್ಟರ್ ಆಗಿ ಮುಕುಂದ್ ಹೇಗೆ ನೋಡ್ತೀವಿ? ಸರ್, ನನಗನ್ಸಿದ್ದು ಮುಕುಂದ್ ಅವರಲ್ಲಿ ಒಂದು ಕ್ವಾಲಿಟಿ ನನಗೆ ಇಷ್ಟ ಆಗಿದ್ದು ಏನು ಅಂದರೆ ಸರೆಂಡರ್ ಆಗ್ತಾರೆ. ಅದು ಅಂದರೆ ಬೇಕಾಗಿರುವಂತಹ ಮೂಲ ಗುಣ ಅದು. ಹೌದು, ಸರೆಂಡರ್ ಆಗೋದು ಅಂದರೆ ನೀವು ಏನು ಹೇಳ್ತೀರೋ ಅದು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಆ ಸರೆಂಡ್ರ್ ಹೇಗೆ ಬರುತ್ತೆ ಅಂದರೆ ಒಂದಷ್ಟು ಚರ್ಚೆಗಳ ನಂತರ ಇದು ಓಕೆನಾ, ಇದು ಮಾಡಿದ್ರೆ ಹೆಂಗಿರುತ್ತೆ, ಇಲ್ಲ ಇದು ಹಿಂಗಿರುತ್ತೆ. ಸೊ ನಾನು ನಂಬೋದು ಒಂದೇ ಸರ್, ಇಲ್ಲಿ ಯಾರೂ ದೊಡ್ಡವರಲ್ಲ, ಆಗಬೇಕಾಗಿರೋದು ಒಂದು ನಾವು ಕನ್ವಿನ್ಸ್ ಆಗಬೇಕು, ಇಲ್ಲ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಯಾವುದೇ ವಿಚಾರಗಳಲ್ಲಾದರೂ ಅಷ್ಟೇ. ಸೊ ಆ ಚರ್ಚೆ ನಡೆಯುತ್ತೆ. ಸೊ ಅವರಲ್ಲೂ ನಮ್ಮಲ್ಲೂ ಒಂದು ಸಿಮಿಲರ್ ಏನು ಅಂದರೆ, ನನಗೆ ತುಂಬ ಬೇಗ ನಾವು ಬಾಂಡಪ್ ಆಗೋದಕ್ಕಾಗಿದ್ದು ಒಳ್ಳೆತನ, ನಡ್ಕೊಳ್ಳೋ ರೀತಿ, ಮತ್ತು ಆ ಸೀರಿಯಸ್ನೆಸ್ಸು, ಕನ್ವಿಕ್ಷನ್, ನಾವು ಏನೋ ಮಾಡಬೇಕು, ಇಲ್ಲಿ ಬಂದು ನಾನು ಏನೋ ಮಾಡಬೇಕು ಅನ್ನೋ ಹಸಿವಿದೆಯಲ್ಲ, ಹಸಿವು ಒಂದೇ. ಈಗ ನನ್ನ ನಿರ್ದೇಶಕನ ತಟ್ಟೆ ನನ್ನ ಕೈಲಿರ್ಬೋದು, ಅವರಲ್ಲಿ ನಾಯಕ ನಟನ ತಟ್ಟೆ ಇರ್ಬೋದು, ಬಟ್ ಇಬ್ಬರಲ್ಲೂ ಆ ಹಸಿವಿದೆ. ಆ ಹಸಿವು ಹೋರಾಟ ಅದು ತುಂಬ ಚೆನ್ನಾಗಿ ರ್ಯಾಪೋ ಮ್ಯಾಚ್ ಆಗುತ್ತೆ. ಆಮೇಲೆ ಅವರಲ್ಲಿ ಇಷ್ಟ ಆಗಿದ್ದು ನನಗೆ ಒಬ್ಬ ನಟನಿಗೆ ಏನು ಬೇಕೋ ತಯಾರಿಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಸರ್. ಮುಕುಂದ್, ನಿಮಗೆ ಋತ್ವಿಕ್ ಅವರು ಎಲ್ಲಿ ಸಿಕ್ಕಿದ್ದು? ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಅಥವಾ ಒಡನಾಟ ಎಲ್ಲಿ ಶುರುವಾಗಿದ್ದು? ಒಂದು ಶಾರ್ಟ್ ಫಿಲಿಮ್ ಮಾಡಿದ್ವಿ 1920 ಟೈಮಲ್ಲಿ. ಓಕೆ. ಲಾಕ್ಡೌನ್, ಇನ್ನೇನು ಲಾಕ್ಡೌನ್ ಆಗ್ತಿದೆ, ಲಾಕ್ಡೌನ್ ಆಗಿದೆ, ಏನೋ ಮಾಡಬೇಕು, ಮನೇಲಿ ಒಬ್ಬನೇ ಕೂತಿದ್ದೀನಿ, ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಅಟ್ಲೀಸ್ಟ್ ಶಾರ್ಟ್ ಫಿಲಿಮ್ ಮಾಡೋಣ, ಏನೋ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಣ ಅನ್ನೋ ಒಂದು ಥಾಟಲ್ಲಿ ಶಾರ್ಟ್ ಫಿಲಿಮ್ ಮಾಡೋಣ ಅಂತ ಒಂದು ಮೆಸೇಜ್ ಮಾಡಿದ್ದೆ. ಅದು ಎಲ್ಲೆಲ್ಲೋ ಹೋಗಿ ಇವರು ಕನೆಕ್ಟ್ ಆಗಿ ಇವರು ಮೆಸೇಜ್ ಮಾಡಿದ್ರು, ಈ ಥರ ಒಂದು ಶಾರ್ಟ್ ಫಿಲಿಮ್ ಇದೆ ಅಂತ. ನನ್ನ ಫಸ್ಟ್ ಕ್ವಶನ್ ಕೇಳಿದ್ದೆ, ನನಗೆ ವಿಭಿನ್ನವಾಗಿರ್ಬೇಕು. ಓಕೆ. ನಾನು ಏನೇ ಕಂಟೆಂಟ್ ಮಾಡಿದ್ರು ನನ್ನ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರಬೇಕು, ವಿಭಿನ್ನತೆ ಇರಬೇಕು, ಸ್ಕ್ರೀನ್ ಪ್ಲೇ ಆಗಿರಲಿ ಅಥವಾ ಕಂಟೆಂಟ್ಸ್ ಆಗಿರಲಿ. ಸೊ ಇವ್ರ ಹತ್ರ ಆ ಸ್ಕ್ರಿಪ್ಟ್ ಇತ್ತು, ನಾನು ಮಾಡಿದೆ. ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಅನ್ನೋದು
ಫಸ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಿ, ಏನು ಹೆಸರು ಅದು? MRF, MRF ಅಂತ. ಓಕೆ, ಮಿರರ್ ರಿಫ್ಲೆಕ್ಟ್ಸ್ ದ ಫ್ಯೂಚರ್ ಅಂತ ಫುಲ್ ಫಾರ್ಮ್ ಅದು. ನೆಕ್ಸ್ಟ್ ತಗೊಂಡೋಗೋಣ, ಕಂಟಿನ್ಯೂ ಮಾಡೋಣ, Okay. ಹಿಂಗೆ ಹೋಗೋಣ, ಜೊತೆಲಿ ಒಂದು ಟೀಮ್ ಆಗಿದ್ದೀವಿ, ಒಂದು ಟೀಮ್ ಆಗೇ ಹೋಗೋಣ ಅಂತಾನೆ ಅಲ್ಲಿಂದಾನೆ ಪ್ಲಾನ್ ಮಾಡಿಕೊಂಡು ಸುಮಾರು ಸ್ಟೋರಿನ ಇವ್ರಿಗೇನೇ ಐಡಿಯಾಸ್ ಬಂದ್ರು ಡಿಸ್ಕಸ್ ಮಾಡ್ತಿದ್ರು. ಓಕೆ, ಏನೇ ಹೊಸ್ದಾಗಿ ಏನಾದ್ರು ಅನ್ಸಿದ್ರು ಇದು ಡಿಸ್ಕಸ್ ಮಾಡಿ ನಾವು ಆ ಥರ ಫ್ರೆಂಡ್ಶಿಪ್ ಇತ್ತು ಸರ್. ಏನೇ ಥಾಟ್ಸ್ ಬಂದಿದ್ರು, ಏನೇ ನ್ಯೂ ಥಾಟ್ಸ್ ಬಂದ್ರು ನನ್ನ ಹತ್ರ ಹೇಳೋರು. ಒಂದಿನ ಈ ಕತೆನ ಹೇಳಿದಾಗ ತುಂಬಾನೇ ಇಬ್ರಿಗೂ ಕನೆಕ್ಟ್ ಆಯಿತು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಮಿಲನ ಮಾತಾಡ್ತಾ ಇರೋದು. ಡೈಲಿ ಮಾಧ್ಯಮ ಚಾನಲ್ನ ಫಾಲೋ ಮಾಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನ್ಯೂಸ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.